ನಾವು ಮಾಡಿದ ಡೆಲ್ಲಿ ಸಮೋಸ ಯಾಕಂದ್ರೆ ಕಸ್ಟಮರ್ ಇಲ್ಲೇ ಬಹಳ ಇಷ್ಟ ಪಡ್ತಾರೆ. ಇದು ಕನ್ಸಿಸ್ಟೆನ್ಸಿ ನೋಡಿ, ಆ ಚಪಾತಿಗಿಂತ ಜಾಸ್ತಿ ಗಟ್ಟಿ ಇದೆ. ಆಲೂಗಡ್ಡೆ ಈ ಮನೆ ಮಾಡಕ್ಕೆ ಪರ್ಫೆಕ್ಟ್ ಅಳತೆ ಇದೆ. ಜಂಡೇವಾಲ ನ್ಯೂ ಡೆಲ್ಲಿ ಈ ರೀತಿ ಫೋಲ್ಡ್ ಆಯ್ತು, ಒಂದು ಪಾಕೆಟ್ ತರ. ಈ ತರ ಫೋಲ್ಡ್ ಮಾಡಬೇಕು, ಪ್ರೆಸ್ ಮಾಡಬೇಕು, ಈ ತರ ಪ್ರೆಸ್ ಮಾಡಬೇಕು. ಇದೇ ಸ್ಟೈಲ್ ಅಲ್ಲಿ ಜಂಡೇವಾಲನ್ ಅಂತ ಡೆಲ್ಲಿ ಅಲ್ಲಿ ಸಿಗುತ್ತಂತೆ. ಅದೇ ಸ್ಟೈಲ್ ಇವತ್ತು ತೋರಿಸ್ತಾ ಇದಾರೆ ಇಲ್ಲಿ ಸುರುಚಿ ತಣಿಸಂದ್ರ. ಮೇಡಮ್ ರೆಡಿ ಆಯ್ತಾ? ಹೌದು ಸರ್, ಪೂರ್ತಿ ರೆಡಿ ಆಗಿದೆ. ಕಲರ್ ನೋಡಿ, ಶೇಪ್ ನೋಡಿ. ಇಷ್ಟೇ ಸಾಕಾ ಕಲರ್? ಹೌದು. ಓಕೆ ಮೇಡಮ್, ಒಳ್ಳೆ ಬಿಸ್ಕಿಟ್ ತರ ಕಲರ್ ಬಂದಿದೆ ಸರ್. ಹೌದೌದು. ಸುರುಚಿಗೆ ಬಂದು ದಿಲ್ಲಿ ಸಮೋಸ ಅಂದಾಗ ನಿಮ್ಗೆ ಶೂಟ್ ಮಾಡಿ ತೋರಿಸ್ತಾ ಇದ್ವಿ ರೆಸಿಪಿ. ಯಾಕೆ? ಆ ಮಸಾಲ, ಆ ಟೇಸ್ಟ್, ಅಬ್ಬಾ ಸುರುಚಿ ಹೆಸರಿಗೆ ತಕ್ಕಂಗೆ ಇದೆ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ತಣಿಸಂದ್ರ ಸುರುಚಿ ವೆಜ್ ಯಾಕೆ ಬಂದಿದ್ದೀವಿ? ನಿಮಗೆ ದಿಲ್ಲಿಯಲ್ಲಿ ಕೂತ್ಕೊಂಡು ಸಮೋಸ ಸೌದಂಗಿರಬೇಕು. ಯಾಕಂದರೆ ದಿಲ್ಲಿಯಲ್ಲಿ ನೀಲೇಶ್ ಅಂತ ಯಾರು ಸೂಪರಾಗಿ ಶೆಫ್ ಇದ್ರೋ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಸೊ ಅವರ ಒಂದು ಕೈ ರುಚಿ ಪ್ಲಸ್ ನಮಗೆ ವರ್ಷ ಮೇಡಮ್ ಇರ್ತಾರೆ, ಅವರಿಬ್ಬರೊಟ್ಟಿಗೆ ನಾವು ದಿಲ್ಲಿಯ ಸಮೋಸ ನೋಡ್ಬೋಣ ಇವತ್ತು. ಬನ್ನಿ. ಮೇಡಮ್, ನಾನು ಬಹಳ ಹೇಳಿದೆ ನಮ್ಮ ವೀಕ್ಷಕರಿಗೆ ದಿಲ್ಲಿ ಸಮೋಸ. ಹೌದು ಸರ್. ನೀವು ಇಲ್ಲಿ ಸುರುಚಿಯಲ್ಲಿ ಸಿಗುತ್ತೆ, ನೀವೇ ಹೇಳ್ಬೇಕು. ಸಮೋಸನಲ್ಲಿ ಬಹಳಷ್ಟು ಪ್ರಕಾರ ಇರುತ್ತೆ. ನಾವು ಮಾಡಿದ ಡೆಲ್ಲಿ ಸಮೋಸ ಯಾಕಂದ್ರೆ ಕಸ್ಟಮರ್ ಇಲ್ಲೇ ಬಹಳ ಇಷ್ಟ ಪಡ್ತಾರೆ, ಮತ್ತೆ ತುಂಬಾ ಖುಷಿ ಆಗುತ್ತೆ ಇದು. ಅದಕ್ಕೆ ನಾವು ಇದು ತೋರಿಸಿದ್ದು ಡೆಲ್ಲಿ ಸಮೋಸ ರೆಸಿಪಿ. ಏನ್ ಇಟ್ಕೊಂಡಿದ್ದೀರಾ ಇಲ್ಲಿ? ಇದು ಫಸ್ಟ್ ನಾ ಸ್ಟಫಿಂಗ್ ಏನೇನಿದೆ ಅದೇ ಅಳತೆ ಹೇಳ್ಕೊಡ್ತೀನಿ. ಇವತ್ತು ನಾ ಹೇಳ್ಕೊಡ್ತಾ ಇದ್ದು ಅಳತೆ ಏನಂದ್ರೆ ಇದೆ ಬರೀ 4 ಇಂದ 5 ಸಮೋಸ ಆಗುತ್ತೆ. ಎಷ್ಟು ಪೊಟ್ಯಾಟೊ ಇಟ್ಕೊಂಡಿದ್ದೀರಾ? ಇದು 3 ಪೊಟ್ಯಾಟೋಸ್, 3 ಆಲೂಗಡ್ಡೆ ಇಟ್ಕೊಂಡಿದ್ದೀರಾ? ಆಲೂಗಡ್ಡೆ ಬೇಯಿಸ್ಕೊಂಡಿದ್ದ ಆಲೂಗಡ್ಡೆ. ಓಕೆ. ಮತ್ತೆ ಇದು 50 ಗ್ರಾಮ್ಸ್ ಬಟಾಣಿ, ಮತ್ತೆ ಬ್ಲಾಕ್ ಪೆಪ್ಪರ್ ಪೌಡರ್, ಅರಿಶಿಣ, ಹಸಿಮೆಣಸಿನಕಾಯಿ, ಜೀರಿಗೆ, ಕೊತ್ತಂಬರಿ, ಮತ್ತೆ ಶುಂಠಿ 1 ಪೀಸ್, ಮತ್ತೆ ಕಸೂರಿ ಮೆಥಿ, ಧನಿಯಾ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಓಂ ಕಾಳು, ಉಪ್ಪು. ಈ ತರ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ತಾ ಇದೀವಿ. ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ ಸರ್. ನಮ್ ನಿಲೇಶ್ ಡೆಲ್ಲಿ ಚಾಟ್ ಸ್ಪೆಷಲಿಸ್ಟ್. ಚಾಟ್ ಸ್ಪೆಷಲಿಸ್ಟ್ ನೀಲೇಶ್, ನಮಸ್ಕಾರ. ಏನ್ ಹಾಕೊಂಡ್ರಿ? ಮೈದಾ ಒಂದು 400 ಗ್ರಾಮ್ಸ್. ಮೈದಾ 400 ಗ್ರಾಮ್ಸ್ ಹಾಕೊಂಡ್ರೆ? ಹೌದು. ಥೋಡಾ ಸಾ ಪಿಂಚ್ ಆಫ್ ಅಜ್ವೈನ್, ಸ್ವಲ್ಪ ಅಜ್ವೈನ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಒಂಚೂರು. ಇವಾಗ ಸಾವಕಾಶ ನೀರ್ ಹಾಕಿ, ಅದು ಸ್ವಲ್ಪ ನೀರ್ ಹಾಕೋಗ. ಪಾನಿ ಡಾಲು. ನೋಡಿ ಎಲ್ಲ ಡೈರೆಕ್ಷನ್ ಕೊಡ್ತಿದ್ದಾರೆ ನೀಲೇಶ್ ಅವರು, ಹಂಗೆ ಮೇಡಮ್ ಮಾಡ್ತಿದ್ದಾರೆ. ಸ್ವಲ್ಪ ಸ್ವಲ್ಪ ಹಾಕಿ ಅಂತ ಹೇಳ್ತಾರೆ ನೀರು. ಸೊ ಈಗ ನೀಲೇಶ್ ಅವರು ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಚಪಾತಿ ಹದಕ್ಕೆ ಬರ್ಬೇಕಮ್ಮ? ಈ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು, ಅದಕ್ಕೆ ನಾವು ಒಂಚೂರೇ ನೀರು ಹಾಕಿದೀವಿ. ಎಷ್ಟು ಬೇಕಷ್ಟು ನೀರು ಹಾಕೊಳ್ತಾ ಇರಬೇಕು. ಹೌದು. ಎಷ್ಟು ಸ್ಟ್ರಾಂಗ್ ಕೈ ಇರಬೇಕು ಅಲ್ಲ? ಹೌದು. ನೋಡಿ ಆಯ್ತಾ? ಹಾಗೆ ಆಯ್ತಂತೆ. ಇವಾಗ ನೀಲೇಶ್ವರ ಇಂಡಿಕೇಶನ್ ಕೊಟ್ಟಿದ್ದಾರೆ ಈಗ ನಮ್ಮ ಕಡೆಗೆ. ನಂತರ ಏನು ಮಾಡೋದ್ರಿ? ಇವಾಗ ಹಿಟ್ಟು ಕಲಸಿದಾಯ್ತು. ಇವಾಗ ಫಿಲ್ಲಿಂಗ್ ಮಿಕ್ಸ್ ಮಾಡೋದು. ಫಿಲ್ಲಿಂಗ್ ಮಿಕ್ಸ್ ಮಾಡ್ಕೊಳ್ಳೋದು ನೆಕ್ಸ್ಟ್. ಇದು ಕನ್ಸಿಸ್ಟೆನ್ಸಿ ನೋಡಿ, ಆ ಚಪಾತಿಗಿಂತ ಜಾಸ್ತಿ ಗಟ್ಟಿ ಇದೆ. ಹಿಂಗಾದ್ರೆ ಸಾಕಲ್ಲ? ಹೌದು, ಹಿಂಗಾದ್ರೆ ಸಾಕು. ಸೊ ಮುಂದಿನ ಪ್ರಕ್ರಿಯೆ ಶುರು ಮಾಡೋಣ. ಹೌದು, ಇದು ಮುಂಚಿನ ಪ್ರಕ್ರಿಯೆ. ಈ ಸಲ ಎಲ್ಲ ಮಸಾಲೆ ನಾವು ಫ್ರೈ ಮಾಡ್ಕೊಂಡು ಆಮೇಲೆ ಮಿಕ್ಸ್ ಮಾಡೋದು. ಮೇಡಮ್ ಶುರು ಮಾಡೋಣ? ಹೌದು ಸರ್. ಮೊದಲನೇದಾಗಿ ಫ್ರೈಯಿಂಗ್. ಹೌದು, ಫ್ರೈಯಿಂಗ್ ಅಂದ್ರೆ 1-2 ಸ್ಪೂನ್ ಆಯಿಲ್, 2 ಸ್ಪೂನ್ ಎಣ್ಣೆ, ಆಮೇಲೆ ಸಾಬೂತ್ ಧನಿಯಾ, ಜೀರಿಗೆ ಚೆನ್ನಾಗಿ ಫ್ರೈ ಮಾಡು ಎಣ್ಣೆಯಲ್ಲಿ.
ಹಸಿ ಮೆಣಸಿನಕಾಯಿ, ಬಟರ್. ನೀಲೇಶ್ವರ್ ದಿಲ್ಲಿಯಿಂದ ಬಂದಿದ್ದಾರಾ? ದಿಲ್ಲಿ ಯಾಕೆ ನೋಡಿ, ನೀಲೇಶ್ವರ್ ದಿಲ್ಲಿಯಲ್ಲಿ ಟ್ರೈನಿಂಗ್ ತಗೊಂಡ್ ಬಂದಿರೋ ಡೆಲ್ಲಿಯವರು. ಹೌದು, ಡೆಲ್ಲಿ ಅವರು. ಅವರೇ ಇಲ್ಲಿ ನಮ್ಗೆ ತೋರಿಸ್ತಾ ಇರೋದು. ಮತ್ತೆ ಎಸ್, ಆಲೂಗಡ್ಡೆ. ಓಕೆ, ಆಲೂಗಡ್ಡೆ ಕೂಡ ಹಾಕ್ಬಿಡ್ತೀವಿ. ಹೌದು, ಈ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮಾಡಿ ಬೇಯಿಸೋದು. ಈಗ ಒಂಚೂರು ಅರಿಶಿನ ಪುಡಿ, ಅರಿಶಿನ, ಸಾಸಿವೆ ಇಲ್ಲ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಓಕೆ, ಬ್ಲ್ಯಾಕ್ ಪೆಪ್ಪರ್, ಧನಿಯಾ ಪೌಡರ್, ಒಂಚೂರು ಗರಂ ಮಸಾಲ, ಒಂದು 1/4 ಸ್ಪೂನ್ ಅಷ್ಟೇ ಇದೆ ಸರ್ ಎಲ್ಲ. ರೆಡ್ ಚಿಲ್ಲಿ ಪೌಡರ್, ಮತ್ತೆ ರುಚಿ ತಕ್ಕಷ್ಟೇ ಉಪ್ಪು. ಉಪ್ಪು ಎಲ್ಲ ಇಲ್ಲೇ ಕಲಿಸ್ಬಿಡೋದು. ಹೌದು, ಎಲ್ಲ ಇಲ್ಲೇ ಕಲಿಸ್ಬೇಕು. 1 ಸ್ಪೂನ್ ಕಸೂರಿ ಮೇಥಿ, 1 ಸ್ಪೂನ್ ಕಸೂರಿ ಮೇಥಿ, ಮತ್ತೆ ಕೊತ್ತಂಬರಿ. ಈಗೆಲ್ಲ ಮಿಕ್ಸ್ ಮಾಡೋದು. ನೀಲೇಶ್ವರ ವೀಕ್ಷಕರೇ, ನೀವು ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಡಿಫ್ರೆಂಟ್ ಆಗಿದೆ ಇದು ಡೆಲ್ಲಿ ಮತ್ತು ನಮ್ಮ ರೆಗ್ಯುಲರ್ ಸಮೋಸ. ಬೆಂಗಳೂರು ಸಮೋಸ, ಹೌದು. ಮತ್ತೆ ಪಂಜಾಬಿ ಸಮೋಸಾನೇ ಬೇರೆ ಇರುತ್ತೆ. ಹೌದು, ಪಂಜಾಬಿ ಸಮೋಸ ಬೇರೆ ಇರುತ್ತೆ, ಅದು ಮಾಡೋ ಶೈಲಿ ಬೇರೆ ಇರ್ತದೆ. ಹಾಗಾಗಿ ಟೇಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಇದು ಎಲ್ಲ ಮಸಾಲ ಬೆಂದಿದೆ. ತಕೊಂಡ್ಬಿಡೋದಾ? ಹೌದು, ತಕೊಂಡ್ಬಿಡೋಣ. ಓಕೆ, ಈ ಮಸಾಲೆನಲ್ಲಿ 4 ಇಂದ 5 ಸಮೋಸ ಆಗುತ್ತೆ ಸರ್. ಈ ಮನೆ ಮಾಡೋಕೆ ಪರ್ಫೆಕ್ಟ್ ಅಳತೆ ಇದೆ. ಹೌದೌದು. ಹೌದು, ನೀಲೇಶ್ವರೇ, ನೋಡಿ, ಜಂಡೇವಾಲ ನ್ಯೂ ಡೆಲ್ಲಿ ಮೇಡಮ್. ಹೌದು ಸರ್, ಇದು ಮೈದಾ ಹಿಟ್ಟಿದ ಇದೇ ತರ ಉಂಡೆ ಮಾಡ್ಕೊಂಡಿದೀವಿ. ಈ ರೀತಿ ಉಂಡೆ ಮಾಡ್ಕೊಂಡ್ರಾ? ಹೌದು. ಓಕೆ, ಇವಾಗ ಅದು ಲಟ್ಟಿಸ್ಬಿಡೋಣ. ನಮ್ಮ ನ್ಯೂ ಡೆಲ್ಲಿ ನೀಲೇಶ್ವರ ಲಟ್ಟಿಸ್ತಾರೆ ಇವಾಗ. ನಾವು ಚಪಾತಿ ಲಟ್ಸುವಾಗ ಮೆತ್ತಾಗಿ ಲಟ್ಸ್ತೀವಿ. ಇದು ಫುಲ್ ಫೋರ್ಸ್ ಆಗಿ ಹಾಕಿ ಮಾಡ್ಬೇಕು, ಯಾಕಂದ್ರೆ ಹಿಟ್ಟು ಗಟ್ಟಿ ಇದೆಲ್ಲ ಸರ್, ಅದಕ್ಕೆ. ಇದು ಬಹಳ ಇಂಪಾರ್ಟೆಂಟ್ ಒಂದು ಸ್ಟೇಜ್. ಯಾಕಂದ್ರೆ ಫೋಲ್ಡ್ ಬರಬೇಕು. ಅದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ನಾವು ನೋಡ್ತಾ ಇದೀವಿ ಈಗ. ನೋಡಿ, ಮೋಸ ಆಗಬಾರ್ದು ಆ ಫೋಲ್ಡ್ ಅಲ್ಲಿ. ಹಾಗಾಗಿ ಸಮೋಸ ನೋಡ್ತಿದೀವಿ ನಾವು. ಸಮೋಸ ನೋಡಿದ್ರೆ ಮೋಸ ಬೇಡ, ಯಾವುದೇ ಮೋಸ ಬೇಡ. ನ್ಯೂ ಡೆಲ್ಲಿ ಟೇಸ್ಟ್ ಇಲ್ಲೇ ಬೆಂಗಳೂರಿನಲ್ಲಿ. ನ್ಯೂ ಡೆಲ್ಲಿ ಟೇಸ್ಟ್ ಬೆಂಗಳೂರು ಬರ್ತದೆ. ಹೌದು ಸರ್. ಈಗ ಫಸ್ಟ್ ಅವರು ಮಧ್ಯದಲ್ಲಿ ಒಂದು ಪಾರ್ಟಿಷನ್ ಮಾಡ್ಕೊಂಡ್ರು, ಅವೆರಡು ಜಾಯಿನ್ ಮಾಡ್ಕೊಂಡ್ರು. ನೋಡಿ, ಎಲ್ಲಾ ಉಂಡೆಗಳು ಲಟ್ಟಿಸ್ಕೊಡ್ತಾನೆ. ಲಟ್ಟಿಸಿ ಈ ತರ ಪಾರ್ಟಿಷನ್ ಮಾಡಿ ಇಡ್ತಾರೆ. ಓಕೆ. ಇವಾಗ ವಿಡಿಯೋ ಸಲಾಗಿ ನಾವು 5 ಸಮೋಸ ಮಾಡ್ತಾ ಇದೀವಿ. ಲಟ್ಸಿ ಅದು ಕಟ್ ಮಾಡಿದ್ದು. ಇದು ಒಂದ್ ಸಮೋಸ ಆಗ್ಬಿಡತ್ತೆ. ಆಗುತ್ತಾ? ಹೌದು ಸರ್. ಫೋಲ್ಡಿಂಗ್ ಇಂಪಾರ್ಟೆಂಟ್. ಫೋಲ್ಡಿಂಗ್ ಮತ್ತೆ ತುಂಬಾ ಇಂಪಾರ್ಟೆಂಟ್. ಇದು ತಗೊಂಡು ನೀರು ಈ ರೀತಿ ಫೋಲ್ಡ್ ಆಯ್ತು. ಹೌದು, ಒಂದು ಪಾಕೆಟ್ ತರ. ಒಂದು ಪಾಕೆಟ್ ತರ. ಈಗ ಪಾಕೆಟ್ ಆಯ್ತು. ಓಕೆ. ರೆಡಿ ಮಾಡಿದೀವಿ ಸ್ಟಫಿಂಗ್. ಒಂದು ಆಲ್ಮೋಸ್ಟ್ 1.5 ಸ್ಪೂನ್ 2 ಸ್ಪೂನ್ ಇತ್ತು. ಅದು 2 ಸ್ಪೂನ್ ಒಳಗಡೆ ಹಾಕಿದ್ರು. ಸ್ವಲ್ಪ ಏನೋ ನಲ್ಲಿ ನೀರು ಈ ತರ ಫೋಲ್ಡ್ ಮಾಡಬೇಕು. ಪ್ರೆಸ್ ಮಾಡಬೇಕು. ಈ ತರ ಪ್ರೆಸ್ ಮಾಡಬೇಕು. ಇಷ್ಟೇ ಇದು ಮಾಡುವ ರೀತಿ. ರೈಟ್. ಇನ್ನೊಂದ್ಸಲ ನೋಡ್ಬೇಡ ಕರೆಕ್ಟ್ ಆಗಿ. ಓಕೆ, ಆಯ್ತಾ? ಆ ಫೋಲ್ಡಿಂಗ್ ತುಂಬಾ ಇಂಪಾರ್ಟೆಂಟ್. ಹೌದು. ನೋಡಿ, ಅಷ್ಟೇ. ಯಾಕಂದ್ರೆ ಒಂಚೂರು ಓಪನ್ ಇರೋದ್ರೆ ಮತ್ತೆ ಎಲ್ಲ ಫೀಲಿಂಗ್ಸ್ ಔಟ್. ये दिल्ली का कौन सा एरिया में मिलता है? ಇದೇ ಸ್ಟೈಲಲ್ಲಿ ಜಂಡೇವಾಲನ್ ಅಂತ ಡೆಲ್ಲಿ ಅಲ್ಲಿ ಸಿಗುತ್ತಂತೆ. ಅದೇ ಸ್ಟೈಲ್ ಇವತ್ತು ತೋರಿಸ್ತಾ ಇದ್ದಾರೆ ಇಲ್ಲಿ ಸುರುಚಿ ತಣಿಸಂದ್ರ.
ನಾವು ಎಷ್ಟು ಫಿಲ್ಲಿಂಗ್ ಮಾಡಿದೀವಲ್ಲ ಅದರಲ್ಲಿ 6 ಸಮೋಸ ರೆಡಿ ಆಗ್ಬಿಟ್ಟು. 6 ಸಮೋಸ ರೆಡಿ ಆಯ್ತು. ಇವಾಗ ಎಣ್ಣೆ ಕಾದಿದೆ ಸರ್. ಮತ್ತೆ ಎಣ್ಣೆ ಪೂರ್ತಿ ಕಾದಬಾರ್ದು, ಅದು ಟೆಂಪರೇಚರ್ ಸ್ವಲ್ಪ ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಾಂದ್ರೆ ಇಲ್ಲೇ ಮತ್ತೆ ಬಬಲ್ಸ್ ತರ ಬರುತ್ತೆ ಅದಕ್ಕೆ. ಲೈಟ್ ಬ್ರೌನ್ ಕಲರ್ ಬರಬೇಕು. ಲೈಟ್ ಬರೋವರೆಗೆ ಇದನ್ನ ಫ್ರೈ ಮಾಡ್ತಾ ಇರಬೇಕು. 5 to 10 minutes ಆಗುತ್ತೆ ಸರ್. 5 to 10 minutes ಎಸ್ ಸರ್. ಓಕೆ. ಯಾಕಂದ್ರೆ ಇದು ಇಲ್ಲೇ ಆಯಿಲ್ ಟೆಂಪರೇಚರ್ ಜಾಸ್ತಿ ಮಾಡಿಲ್ಲ ನಾವು. ಆಯಿಲ್ ಟೆಂಪರೇಚರ್ ಮಾಡಿಲ್ಲ, ಹಾಗಾಗಿ 5 ರಿಂದ 10 ನಿಮಿಷ ಆಗುತ್ತೆ. 5-10 ನಿಮಿಷ ಆಗುತ್ತೆ. ಓಕೆ ಓಕೆ. ಮೇಡಮ್ ರೆಡಿ ಆಯ್ತಾ? ಹೌದು ಸರ್, ಪೂರ್ತಿ ರೆಡಿ ಆಗಿದೆ. ಕಲರ್ ನೋಡಿ, ಶೇಪ್ ನೋಡಿ. ಇಷ್ಟೇ ಸಾಕಾ ಕಲರ್? ಹೌದು. ಓಕೆ. ಆ ಕ್ರಿಸ್ಪಿನೆಸ್ ಸೌಂಡ್. ದಿಲ್ಲಿ ಸಮೋಸ. ದಿಲ್ಲಿ ಸಮೋಸ ಕ್ರಿಸ್ಪಿನೆಸ್ ಇರಲೇಬೇಕು. ಹೌದು ಸರ್. ಈ ತರ ಹಾಗೆ ಮಸಾಲಾ ಪುರಿ ಇದೆ, ಮಸಾಲಾನೇ ರೆಡಿ ಆಗ್ತಾ ಇದೆ. ಮಸಾಲಾ ಪುರಿ ಮಸಾಲಾ ನೆಕ್ಸ್ಟ್ ಟೈಮ್ ತೋರ್ಸೋಣ ಇದು. ಹೌದು ಸರ್. ಯಾವ ತರ ಮಸಾಲಾ ಪುರಿ ಮಸಾಲಾ ಆಗುತ್ತೆ ಅಂತ. ಹೌದು. ಮೇಡಮ್ ಒಳ್ಳೆ ಬಿಸ್ಕಿಟ್ ತರ ಕಲರ್ ಬಂದಿದೆ ಸರ್. ಹೌದೌದು. ಡೆಲ್ಲಿ ಸ್ಟೈಲ್ ಸಮೋಸ ಸುರುಚಿನಲ್ಲಿ. ಸರಿಯಾಗಿ ತೋರಿಸ್ಬೇಕಂದ್ರೆ ಬಿಸಿ ಬಿಸಿಯಾದ ಸಮೋಸ, ಆಹಾ ಕ್ರಿಸ್ಪಿಯಾಗಿ ಟಕ್ ಅಂತ. ಸೊ ಅದರೊಟ್ಟಿಗೆ ಪುದೀನ ಚಟ್ನಿ ಇದೆ, ಇಲ್ಲೊಂದು ಸ್ವೀಟ್ ಚಟ್ನಿ ಅಂದರೆ ಇದರಲ್ಲಿ ಹುಣಸೆ ಹುಳಿ ಒಂದು ಸ್ವಲ್ಪ, ಆಮೇಲೆ ಖರ್ಜೂರ ಇದೆ, ಬೆಲ್ಲ ಇದೆ. ನಮ್ಮ ದಿಲ್ಲಿ ಸಮೋಸ ಇದೆ, ಟೇಸ್ಟ್ ಮಾಡ್ಬಿಡೋಣ. ನ್ಯೂ ದಿಲ್ಲಿಗೆ ಯಾವಾಗ ಹೋಗ್ಬೇಕ್ರಿ? ಡೆಲ್ಲಿಗೆ ಯಾವಾಗ ಹೋಗ್ಬೇಕು ನಾವು? ದಿಲ್ಲಿಗೆ ಹೋಗಿ ಕುತ್ಕೊಂಡು ಸವಿಬೇಕಾ? ತಣಿಸಂದ್ರ ಸುರುಚಿ ಬಂದರೆ ನೀಲೇಶ್ ಅವರು ದಿಲ್ಲಿ ಒಂದು ಫ್ಲೇವರ್. ಸೊ ದಿಲ್ಲಿ ಸಮೋಸ ಅದಕ್ಕೆ ಮೋಸನೇ ಇಲ್ಲ ಅಂತಾರಲ್ಲ, ಹಂಗೆ ನೋಡ್ಬಿಡೋಣ. ನೋಡ್ರಿ, ಬಾಯಲ್ಲಿ ಹಂಗೆ ಕ್ರಿಸ್ಪಿಯಾಗಿ ಮೆಲ್ಟ್ ಆಗ್ಬಿಡ್ತದೆ. ಬೋಟು ಬಾಬಾ ಅಷ್ಟು ಮಸಾಲ ಟೇಸ್ಟ್ ನೋಡ್ಬೇಕು ನೀವು. ಸುರುಚಿಗೆ ಬಂದು ದಿಲ್ಲಿ ಸಮೋಸ ಅಂದಾಗ ನಿಮ್ಗೆ ಶೂಟ್ ಮಾಡಿ ತೋರಿಸ್ತಾ ಇದ್ವಿ ರೆಸಿಪಿ. ಯಾಕೆ? ಆ ಮಸಾಲ, ಆ ಟೇಸ್ಟು ಅಬ್ಬಾ. ಸುರುಚಿ ಹೆಸರಿಗೆ ತಕ್ಕಂಗೆ ಇದೆ. ದಿಲ್ಲಿ ನೀಲೇಶ್ ಅವರ ಅನುಭವದ ಸಮೋಸ, ದಿಲ್ಲಿ ಸಮೋಸ, ರುಚಿಗೆ ಮೋಸ ಇಲ್ಲ ಅಂಥ ಸಮೋಸ. ಬಂದು ಟೇಸ್ಟ್ ಮಾಡಿ. ಮುಂದಿನ ಸಂಚಿಕೆ ಇನ್ನೊಂದು ಅದ್ಭುತ ರೆಸಿಪಿ ಒಟ್ಟಿಗೆ ತಣಿಸಂದ್ರಕ್ಕೆ ಬರ್ತೀವಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.